ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಹೆಣ್ಣು ಮಕ್ಕಳ ಶಾಪ, ಸಿಂಧೂರ ಕಂಟಕ ಒಂದಿಡೀ ದೇಶವನ್ನೇ ಹೊತ್ತಿ ಉರಿಯೋ ಹಾಗೆ ಮಾಡಿದೆ. ಬಿಕಾರಿಯಾಗಿದ್ದಂಥ ಪಾಕಿಸ್ತಾನ ಬೇಡ ಪ್ಲೀಸ್ ಯುದ್ಧ ಸ್ಟಾಪ್ ಮಾಡಿ ಅಂತ ಮಂಡಿಯೂರಿ ಈಗ ಕೋರುವಂತೆ ಮಾಡಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಅವನೊಬ್ಬ. ಈಗಲೂ ಕೂಡ ಪಾಕಿಸ್ತಾನದಲ್ಲೇ ಎಲ್ಲೋ ಅಡಗಿ ಕುಳಿತಿದ್ದಾನೆ. ಅವನ ಕಥೆನೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಸ್ಮಶಾನ ಸ್ಥಾನ್. ಪಾಕಿಸ್ತಾನ ಕದನ ವಿರಾಮಕ್ಕೆ ಓಕೆ ಎಂದಿದೆ. ಆದ್ರೆ ಆ ಕ್ರಿಮಿನಲ್, ಆ ಸೈತಾನನನ್ನ ಭಾರತದ ವಶಕ್ಕೆ ಕೊಡೋವರೆಗೂ ದಿಸ್ ವಿಲ್ ನೆವರ್ ಎಂಡ್ಸ್. ವಿಚಿತ್ರ ಅಂದ್ರೆ ಪಾಕಿಸ್ತಾನಕ್ಕೆ ಚಳಿ ಜ್ವರವನ್ನ ಬರೆಸಿದ್ದು ಕರ್ನಾಟಕದಲ್ಲಿ ತಯಾರಾದಂತಹ ಡಿಫೆನ್ಸ್ ಸಿಸ್ಟಮ್. ಆದ್ರೆ ಇದೆಲ್ಲದಕ್ಕೆ ಕಾರಣವಾದಂತಹ ಪಹಲ್ಗಾಮ್ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಕೂಡ ಕರ್ನಾಟಕದಲ್ಲೇ ಡಿಗ್ರಿ ಮಾಡಿದ್ದ ಅನ್ನೋ ವಿಚಾರ ಅಚ್ಚರಿಪಡಿಸುತ್ತೆ. ಏಪ್ರಿಲ್ 22ರಿಂದ ಶುರುವಾದ ಹೋರಾಟ ಇದು. ಇದೀಗ ಸಿಂಧೂರ ಯುದ್ಧದವರೆಗೆ ಬಂದು ನಿಂತಿದೆ. ಏಪ್ರಿಲ್ 22ರಂದು ನೀನು ಹಿಂದೂನಾ ನೀನು ಮುಸ್ಲಿಮಾ ಅಂತ ಹುಡುಕಿ ಕೊಂದಿದ್ರಲ್ಲ, ಪ್ಯಾಂಟು ಬಿಚ್ಚಿ ಧರ್ಮ ನೋಡಿ 26 ಜನರ ಎದೆ ಸೀಳಿದ್ದರಲ್ಲ, ಆ ರಕ್ತಕ್ಕೆ ಬೆಲೆ ತೆರುತ್ತಿದೆ ಪಾಕಿಸ್ತಾನ. ಸಿಂಧೂರ ಶಾಪಕ್ಕೆ ಸ್ಮಶಾನವಾದ ಪಾಕಿಸ್ತಾನ. ಪಾಕ್ ಎಲ್ಲಿ ನೋಡಿದರೂ ಧಗ ಶಾಕ್. ಭಯೋತ್ಪಾದಕರು ಸೈತಾನರ ಸ್ವರ್ಗಕ್ಕೆ ರವಾನೆ. ಕಾಮಿಡಿ ಪೀಸ್ ಆದ ಪಾಕ್ ಪ್ರಧಾನಿ ಮಿಲಿಟರಿ. ಅಲ್ಲಿ ನೋಡು ಬಾಂಬ್, ಇಲ್ಲಿ ನೋಡು ಮಿಸೈಲು. ಓಹ್, ಅಲ್ಲಿ ವಿಮಾನವೇ ಬಿತ್ತು, ಇಲ್ಲಿ ಬದುಕೆ ಎಕ್ಕುಟ್ಟಿ ಹೋಯ್ತು ಅಂತ ಗೋಳಿಟ್ಟರು ಪಾಕಿಸ್ತಾನಿಗಳು. ಮೊದಲೇ ದರಿದ್ರ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನದ ಎಕಾನಮಿ ಪಾತಾಳಕ್ಕೆ ಬಿತ್ತು. ಪಾಕಿಸ್ತಾನದ ಸಂಸದರೇ ಪ್ರಧಾನಿ ಶಹಬಾಜ್ ಶರೀಫ್ ಪಾಕಿಸ್ತಾನಿಯರ ಕಣ್ಣಲ್ಲಿ ಕಿರಾತಕನಾದ. ರಣಹೇಡಿ ಜನರಲ್ ಆಸಿಂ ಮುನೀರ್ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ, ನಾಪತ್ತೆಯಾಗಿ ಬಿಟ್ಟ. ಪಾಕಿಸ್ತಾನದ ಮಿಲಿಟರಿ ವಿಶ್ವದೆಲ್ಲೆಡೆ ನರಸತ್ತ ಹುಲಿಯಂತಾಗಿ ಹೋಯಿತು. ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಜಗತ್ತಿನಲ್ಲಿ ಕಾಮಿಡಿ ಪೀಸ್ ಆಗಿಬಿಟ್ಟ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಸಿಂಧೂರ ಶಾಪ. ಪಹಲ್ಗಾಮ್ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಅದ್ಯಾಕೋ ಏನೋ ಉಗ್ರರ ವಿಚಾರ ಎತ್ತಿದಾಗೆಲ್ಲ ಅವರಿಗೆ ವಿದ್ಯೆಯ ಕೊರತೆ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇರುತ್ತೆ. ಆದ್ರೆ ಉಗ್ರರ ಲಿಸ್ಟ್ ನೋಡಿ, ಟಾಪ್ ಉಗ್ರರ ಲಿಸ್ಟ್ ಅಲ್ಲಿರೋರೆಲ್ಲ ಡಾಕ್ಟರ್, ಎಂಜಿನಿಯರ್, ಟೀಚರ್, ಲೆಕ್ಚರರ್ ಇದ್ದಾರೆ. IAS IPS ಓದೋಕೆ ರೆಡಿ ಆಗ್ತಾನೆ, ಸೈಡಲ್ಲಿ ಟೆರರಿಸಂ ಮಾಡ್ತಾನೆ. ಇವನು ಅಷ್ಟೇ, MBA ಗ್ರಾಜ್ಯುಯೇಟ್. ಇವನ ಅಪ್ಪ ಡಾಕ್ಟರ್. ಅನ್ನ, ನೀರು, ವಿದ್ಯೆ ಎಲ್ಲವನ್ನ ಕೊಟ್ಟಂತ ಭಾರತಕ್ಕೆ ಇವನು ಕೊಟ್ಟಿದ್ದು ವಿಷ. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಸೂತ್ರಧಾರಿ ಅವನೇ. ಪಹಲ್ಗಾಮ್ ಸೈತಾನ ಬೆಂಗಳೂರಿನಲ್ಲೇ MBA ಮಾಡಿದ್ದ. ಡಾಕ್ಟರ್ ಮಗ ಟೆರರಿಸ್ಟ್ ಆದ, ಯುದ್ಧವನ್ನೇ ಸೃಷ್ಟಿಸಿ ಬಿಟ್ಟ. ಅವನಿಂದಲೇ ಶುರುವಾದ ಯುದ್ಧ ಪಾಕ್ ಕಳೆದುಕೊಂಡಿದ್ದೆಷ್ಟು. ಸ್ಮಶಾನ ಸ್ಥಾನ ಅವನೇ ಕಾರಣ. ಆತನ ಹೆಸರು ಶೇಖ್ ಸಜ್ಜದ್ ಗುಲ್. ಹುಟ್ಟ ಕಾಶ್ಮೀರಿ, ತಿಂದಿದ್ದು ಭಾರತದ್ದೇ ಅನ್ನ, ಕುಡಿದಿದ್ದು ಭಾರತದ್ದೇ ನೀರು, ಹುಟ್ಟಿದ್ದು ಭಾರತದ್ದೇ ಬಟ್ಟೆ, ವಿದ್ಯೆ ಕೊಟ್ಟದ್ದು ಭಾರತವೇ. ಇಷ್ಟಿದ್ದರೂ ಇವನ ನಿಷ್ಠೆ ಇದ್ದದ್ದು ಮಾತ್ರ ಪಾಕಿಸ್ತಾನಕ್ಕೆ. ಆಶ್ಚರ್ಯವಾಗಬಹುದು, ಇವನು ಅವಿದ್ಯಾವಂತನಲ್ಲ. ಇವನ ತಂದೆ ಒಬ್ಬ ಡಾಕ್ಟರ್. ಹಾಗೆ ನೋಡಿದ್ರೆ ಭಾರತದ ನೆಮ್ಮದಿಗೆ ಬೆಂಕಿ ಇಟ್ಟ ಬಹುತೇಕ ಉಗ್ರರು ಅವಿದ್ಯಾವಂತರಲ್ಲ. ಇವನು ಅಷ್ಟೇ. ಚಿಕ್ಕ ವಯಸ್ಸಿನಲ್ಲಿ ಓದಿದ್ದು ಕಾಶ್ಮೀರದ ಶ್ರೀನಗರದ ನವ್ವಾ ಬಜಾರ್ನಲ್ಲಿ.
ಡಿಗ್ರಿ ಮಾಡೋಕೆ MBA ಮಾಡೋಕೆ ಬೆಂಗಳೂರಿಗೆ ಬಂದಿದ್ದ. ಹೌದು, ನಮ್ಮ ಬೆಂಗಳೂರಿನಲ್ಲೇ ಇವನು MBA ಪಾಸ್ ಮಾಡಿದ್ದ. ನಮ್ಮದೇ ಬೆಂಗಳೂರಿನಲ್ಲಿ 1999ರಲ್ಲಿ ಬೆಂಗಳೂರಿನ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ MBA ಮಾಡಿದ್ದ ಶೇಖ್ ಸಜ್ಜದ್ ಗುಲ್ ನಂತರ ಶಿಫ್ಟ್ ಆಗಿದ್ದು ಕೇರಳಕ್ಕೆ. ಬೆಂಗಳೂರು ಮತ್ತು ಕೇರಳದಲ್ಲೇ ಟೆರರ್ ಲಿಂಕ್. ಬೆಂಗಳೂರು ಮತ್ತು ಕೇರಳದಲ್ಲಿ ಉಗ್ರ ಮಿತ್ರರು ಸಿಕ್ಕರು. ಜಗತ್ತಿನ ಕಿರಾತಕ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಇ ತೈಬಾ ಮತ್ತು ತೆಹರಿಕ್ ಉಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ಸದಸ್ಯರೆಲ್ಲ ಇವನಿಗೆ ಫ್ರೆಂಡ್ಸ್ ಆದರು. ಕ್ರಮೇಣವಾಗಿ ಉಗ್ರರ ಹವಾಲಾ ಗ್ಯಾಂಗ್ ಮೆಂಬರ್ ಆದ. ಎರಡು 2002ರಲ್ಲಿ 5 kg RDX ಜೊತೆ ಸಿಕ್ಕಿಬಿದ್ದ. 2002ರಲ್ಲಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ 5 kg RDX ಸಾಗಿಸುವಾಗ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆದ. 10 ವರ್ಷ ಜೈಲು ಶಿಕ್ಷೆ ಆಯಿತು. ಈ ಶಿಕ್ಷೆಯನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಕಳೆದಿದ್ದ ಇವನಿಗೆ 2017ರಲ್ಲಿ ಬಿಡುಗಡೆ ಸಿಕ್ಕಿತ್ತು. ಹಾಗೆ ಹೊರಬಿದ್ದ ಶೇಖ್ ಸಜ್ಜದ್ ಗುಲ್ ಜಮ್ಮುವಿನ ಅಡ್ರೆಸ್ಸಿನಲ್ಲಿ ಒಂದು ಡೂಪ್ಲಿಕೇಟ್ ಪಾಸ್ಪೋರ್ಟ್ ರೆಡಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಓಡಿ ಹೋದ. ಅಲ್ಲಿಂದ ಶುರುವಾಯಿತು ಒಂದು ದೊಡ್ಡ ಹತ್ಯಾಕಾಂಡದ ಆರಂಭ. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಅವನು ಪಾಕಿಸ್ತಾನಕ್ಕೆ ಬರೋದನ್ನೇ ಪಾಕಿಸ್ತಾನದಲ್ಲಿರುವಂಥ ಉಗ್ರ ಸಂಘಟನೆಗಳೆಲ್ಲ ಕಾಯ್ತಾ ಇದ್ವು. ಅವನಿಗೆ ಒಂದು ಸಂಘಟನೆಯನ್ನ ಕಟ್ಟಿಕೊಳ್ಳುವಷ್ಟು ಫ್ರೀಡಮ್ ಕೊಟ್ಟಿದ್ದು ಪಾಕಿಸ್ತಾನದ ಸರ್ಕಾರ. ಅವನಿಗೆ ಹೆಗಲು ಕೊಟ್ಟಿದ್ದು ಧರ್ಮಾಂಧ ಸೈತಾನರು. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಪಾಕ್ನ ISI ಲಿಂಕ್. ಲಷ್ಕರ್ ಮತ್ತು ಮುಜಾಹಿದ್ದೀನ್ ಜೊತೆ ಕಾಂಟ್ಯಾಕ್ಟ್ ಇದ್ದ ಸಜ್ಜದ್ ಗುಲ್ ಟೆರರಿಸಂ ವಿದ್ಯೆಯಲ್ಲಿ ಪ್ರತಿಭಾವಂತನಾಗಿದ್ದ. ಸಹಜವಾಗಿಯೇ ISI ಕಣ್ಣಿನಲ್ಲಿ ಬ್ಲೂ ಐ ಬಾಯ್ ಆಗಿಬಿಟ್ಟ. ಸಜ್ಜದ್ ಗುಲ್ ದಶಾವತಾರ. ಸಜ್ಜದ್ ಗುಲ್ ಶೇಖ್ ಸಜ್ಜದ್, ಶೇಖ್ ಸಜ್ಜದ್ ಗುಲ್, ಶೇಖ್ ಝೈದ್ ಸನ್ ಆಫ್ ಗುಲಾನ್ ಅಹಮದ್. ಹೀಗೆ ಇವನಿಗೆ ಹಲವಾರು ಹೆಸರುಗಳಿವೆ. ಈ ಅಟ್ಯಾಕ್ ಆದ ಮೇಲೆ ಕಾಶ್ಮೀರದಲ್ಲಿ ಹಲವಾರು ಕಿರಾತಕ ಕೃತ್ಯ ಎಸಗಿದ್ದಾನೆ. ಈ ಕೃತ್ಯಗಳಿಗೆಲ್ಲ ಕಾರಣವಾಗಿದೆ ದಿ ರೆಸಿಸ್ಟೆಂಟ್ ಫ್ರಂಟ್. TRF ಸ್ಥಾಪಿಸಿದ್ದೇ ಸಜ್ಜದ್ ಗುಲ್. ಎರಡು 2019ರಲ್ಲಿ ಶುರುವಾದ ಈ ಸಂಘಟನೆಯ ತಂದೆ ತಾಯಿ ಲಷ್ಕರ್ ಇ ತೈಬಾ ಸಂಘಟನೆಯಾದ್ರೆ ಈ ಸಂಘಟನೆಯನ್ನ ಸ್ಥಾಪಿಸಿದ್ದು ಇದೇ ಸಜ್ಜದ್ ಗುಲ್. ಕಾಶ್ಮೀರದಲ್ಲಿ ಆಗಾಗ್ಗೆ ಕಾಶ್ಮೀರಿ ಪಂಡಿತರ ಮೇಲೆ ಅಟ್ಯಾಕ್ ಆಗ್ತವಲ್ಲ, ಆ ದಾಳಿಗಳ ಹಿಂದಿನ ಕಿರಾತಕನೂ ಇವನೇ. ಕಾಶ್ಮೀರಕ್ಕೆ ನುಸುಳಿ ಬರೋ ಪಾಕ್ ಉಗ್ರರ ಆಶ್ರಯದಾತನೂ ಇವನೇ. ಅಂತಹ ನರ ರಾಕ್ಷಸರಿಗೆ ಕೋಟಿ ಕೋಟಿ ದುಡ್ಡು ಹಂಚಿಕೊಡುವವನು ಇವನೇ. TRF ಸಂಸ್ಥೆಯ ಸುಪ್ರೀಂ ಕಮಾಂಡರ್ ಚೀಫ್. ಆರು ವರ್ಷಗಳಲ್ಲಿ 28 ಉಗ್ರ ಕೃತ್ಯಗಳ ಸೂತ್ರಧಾರ. ಬಾಂಬ್ ಬ್ಲಾಸ್ಟ್, ಕಾಶ್ಮೀರಿ ಪಂಡಿತರ ಕೊಲೆ, ಪೊಲೀಸರು, ಸರ್ಕಾರಿ ನೌಕರರ ಹತ್ಯೆ, ಹೆಣ್ಣು ಮಕ್ಕಳ ಕಿಡ್ನಾಪ್ ಮತ್ತು ರೇಪ್ ಸೇರಿದಂತೆ 6 ವರ್ಷಗಳಲ್ಲಿ 28 ಉಗ್ರ ಕೃತ್ಯ ಎಸಗಿದೆ ಈ TRF. ಏಪ್ರಿಲ್ 22ರಂದು ಅತಿ ದೊಡ್ಡ ಅಟ್ಯಾಕ್, ಪಹಲ್ಗಾಮ್ ಅಟ್ಯಾಕ್. ಈ TRF ಅನ್ನು ಸೈತಾನರ ಸಂಘಟನೆಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಪಹಲ್ಗಾಮ್ ಅಟ್ಯಾಕ್. ಒಬ್ಬರಲ್ಲ ಇಬ್ಬರಲ್ಲ, 26 ಜನರನ್ನ ಧರ್ಮ ಕೇಳಿ ಗುಂಡು ಹೊಡೆದು, ಪ್ಯಾಂಟಿನ ಒಳಗೆ ಧರ್ಮ ಪರೀಕ್ಷೆ ಮಾಡಿ ಗುಂಡು ಹೊಡೆದು, ಹೆಣ್ಣು ಮಕ್ಕಳು ಮತ್ತು ಚಿಕ್ಕ ಮಕ್ಕಳಿಗೆ ಹೋಗು, ಮೋದಿಗೆ ಹೇಳು ಎಂದು ಮಾತಿನಲ್ಲೇ ಗುಂಡು ಹೊಡೆದ ಪರಿಣಾಮ ಶುರುವಾಗಿದ್ದಿದ್ದೇ ಆಪರೇಷನ್ ಸಿಂಧೂರ. ಈಗ ಪಾಕಿಸ್ತಾನ ಧಾಗದಾಗಿಸುತ್ತಿರುವುದು ಇದೇ ಕಾರಣಕ್ಕೆ.
ಹಾಗೆ ಅವತ್ತು ಈ ಮನುಷ್ಯರ ಮಾಂಸವನ್ನೇ ಆಹಾರ ಮಾಡಿಕೊಂಡಿರುವವರು ಹೇಳಿದ್ದು ಕೇವಲ ಪ್ರಧಾನಿ ಮೋದಿಗಲ್ಲ, ಭಾರತಕ್ಕೆ 140 ಕೋಟಿಗೂ ಹೆಚ್ಚು ಭಾರತೀಯರಿಗೆ. ಅದರ ಪರಿಣಾಮವೇ ಆಪರೇಷನ್ ಸಿಂಧೂರ. ಪಾಕಿಸ್ತಾನದಲ್ಲಿ ಸೈತಾನರ ಟೆರರ್ ಸೆಂಟರ್ಗಳು ಎಲ್ಲಿದ್ವು ಅಂತ ನೋಡಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಆದ್ರೆ ಸೈತಾನರ ಆ ಧರ್ಮ ಕೇಂದ್ರಕ್ಕೂ ಹೊಡೆದಿಲ್ಲ. ಪ್ಯಾಂಟಿನ ಒಳಗೆ ಧರ್ಮ ಹುಡುಕಿದವರು ಭೂಮಿಯ ಮೇಲೆ ಬದುಕೋದಕ್ಕೆ ಇವರು ಅರ್ಹರಲ್ಲ ಅಂತ ಇಂಡಿಯನ್ ಆರ್ಮಿ ಹೊಡೆದಿತ್ತು. ಮೇ 9ರ ರಾತ್ರಿ ಪಾಕ್ನ 8 ವಾಯುನೆಲೆ ಧ್ವಂಸ. ಸಿಯಾಲ್ಕೋಟ್, ಪಸ್ರೂರ್ ರಾಡರ್ ಸೈಟ್, ರಹೀಮ್ ಯಾರ್ ಖಾನ್, ಮುರೀದ್, ರಫೀಕ್, ಚುನಿಯನ್, ಚಕ್ಲಾಲಾ, ಸುಕೂರ್ ಒಂದಲ್ಲ ಎರಡಲ್ಲ, ಒಟ್ಟಾರೆ ಪಾಕಿಸ್ತಾನದ 8 ಏರ್ ಬೇಸ್ಗಳನ್ನ ಧ್ವಂಸ ಮಾಡಿ ಹಾಕಿದೆ ಭಾರತ. ಇದಕ್ಕೆಲ್ಲ ಕಾರಣ ಆಗಿದ್ದು ಇವನೇ, ಶೇಖ್ ಸಜ್ಜದ್ ಗುಲ್. ಧರ್ಮ ಅನ್ನೋದಿದೆಯಲ್ಲ, ಅದು ಮನುಷ್ಯನಿಗೆ ಔಷಧಿ ಆದ್ರೆ ಬದುಕು ಬೆಳಕಾಗುತ್ತೆ. ಅದೇ ಧರ್ಮವನ್ನ ವಿಷ ಮಾಡಿಕೊಂಡ್ರೆ ಬೆಂಕಿ ಆಗುತ್ತೆ. ಒಬ್ಬ ದ್ರೌಪದಿಯ ಮಾನಕ್ಕೆ ಒಬ್ಬ ದುರ್ಯೋಧನ ಕೈ ಹಾಕಿದ್ದಕ್ಕೆ ಕುರುಕ್ಷೇತ್ರವಾಗಿ ಕೌರವರ ವಂಶವೇ ಸಮಾಧಿ ಆಯಿತು. ಒಬ್ಬ ಸೀತೆಯ ಆಸೆಗೆ ಬಿದ್ದಿದ್ದಕ್ಕೆ ರಾವಣನ ಆಯುಷ್ಯವೇ ಮುಗಿದು ಹೋಯಿತು. ಅಂಥದ್ರಲ್ಲಿ ಈ ಸೈತಾನರು ಕೈ ಹಾಕಿದ್ದು ಒಬ್ಬರಲ್ಲ ಇಬ್ಬರಲ್ಲ, 100 ಹೆಣ್ಣು ಮಕ್ಕಳ ಜೀವನ ಮತ್ತು ಜೀವವನ್ನ. ಪಾಕಿಸ್ತಾನಕ್ಕೆ ನೀರು ನಿಂತಿದ್ದಕ್ಕೂ ಇವನೇ ಕಾರಣ. ಪಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದಂತೆ ಭಾರತ ಪಾಕಿಸ್ತಾನದ ಜೊತೆಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡಿ ಪಾಕಿಸ್ತಾನಕ್ಕೆ ಬರ ಮತ್ತು ಪ್ರವಾಹ ಬಂತಲ್ಲ, ಅದಕ್ಕೂ ಇವನೇ ಕಾರಣ. ಕಾಶ್ಮೀರಕ್ಕೆ ಹಮಾಸ್ ಉಗ್ರರು ಬಂದಿದ್ದಕ್ಕೂ ಇವನೇ ಕಾರಣ. ಪಾಕ್ ಮಿಲಿಟರಿ ಉಗ್ರರ ಕೈಗೆ ಸಿಕ್ಕಿದ್ದಕ್ಕೂ ಇವನೇ ಕಾರಣ. ಸಜ್ಜದ್ ಅಲಿ ಗುಲ್ MBA ಓದಿದ್ದ, ಶ್ರೀನಗರದಲ್ಲಿ ಪ್ರೈವೇಟ್ ಲ್ಯಾಬ್ ಕೂಡ ಇಟ್ಕೊಂಡಿದ್ದ. ಅಪ್ಪ ಡಾಕ್ಟರ್, ಮಗ ಟೆರರಿಸ್ಟ್. ಮನಸ್ಸು ಮಾಡಿದ್ರೆ ಭಾರತಕ್ಕೆ, ಕಾಶ್ಮೀರಕ್ಕೆ ಆಸ್ತಿಯಾಗಬಹುದಿತ್ತು. ಸಜ್ಜದ್ ಅಲಿ ಗುಲ್ ಕ್ರಿಮಿನಲ್ ಆದ, ಭಯೋತ್ಪಾದಕನಾದ, ಮನುಷ್ಯರ ರಕ್ತವನ್ನೇ ಅನ್ನ ನೀರು ಮಾಡಿಕೊಂಡ. ಭಾರತದ ಸ್ವರ್ಗವಾಗಿದ್ದ ಕಾಶ್ಮೀರವನ್ನ ಸೈತಾನರ ಸ್ವರ್ಗವನ್ನಾಗಿ ಮಾಡಿಬಿಟ್ಟ. ಇವತ್ತು ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಪಾಕಿಸ್ತಾನ ದಿಕ್ಕಾಪಾಲಾಗಿದೆ. 26 ಹೆಣ್ಣು ಮಕ್ಕಳ ಶಾಪ ಸುತ್ತಿ ಸುತ್ತಿ ಹೊಡಿತಾ ಇದೆ. ಕೇವಲ 26 ಹೆಣ್ಣು ಮಕ್ಕಳ ಶಾಪವಷ್ಟೇ ಅಲ್ಲ, ಇದೇ ಕಿರಾತಕನ ಗ್ಯಾಂಗ್ ಕಾಶ್ಮೀರದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಮಾನ ಕಳೆದಿದೆಯೋ, ಅದೆಷ್ಟು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದೆಯೋ ಲೆಕ್ಕ ಸಿಕ್ಕಿಲ್ಲ. ಧರ್ಮದಾರಿ ತಪ್ಪಿದಾಗಲೆಲ್ಲ ಶಿಕ್ಷೆಯಾಗಿದೆ. ಇಲ್ಲೂ ಹಾಗೆಯೇ ಆಗಿದೆ. ವಿಚಿತ್ರ ಅಂದ್ರೆ ಸೈತಾನರಿಗೂ ಸರ್ಕಾರಿ ಗೌರವ ಕೊಟ್ಟಿದೆ. ಇಡೀ ಜಗತ್ತಿನ ಎದುರು ಪಾಕಿಸ್ತಾನ ವಿಲನ್ ಆಗಿದೆ. ಇತ್ತ ಪಾಕಿಸ್ತಾನಕ್ಕೆ ತಟ್ಟಿರೋ ಸಿಂಧೂರ ಶಾಪಕ್ಕೆ ಸಿಂಧೂರವೇ ಉತ್ತರ ಕೊಟ್ಟಿದೆ. ಒಬ್ಬರು ವಿಂಗ್ ಕಮಾಂಡರ್ ಯುಮಿಕಾ ಸಿಂಗ್, ಮತ್ತೊಬ್ಬರು कर्नल सोफिया कुरैशी. अंतर्राष्ट्रीय सीमा और LOC पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए. भारतीय सशस्त्र बलों ने अधिकांश खतरों को सफलतापूर्वक निष्क्रिय किया. फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई. मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की. India unequivocally rejects these false narratives being spread by Pakistan. Along the line of control also, Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. Heavy exchange of artillery mortars and small arm fire in Kupwara, Baramulla, Poonch, Rajouri and Akhnur sectors continued. Indian Army has responded effectively and proportionately, causing extensive damage to Pakistan Army. ಸುಳ್ಳು 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 ಪಾಕಿಸ್ತಾನದ ಜನ್ಮಕ್ಕೆ ಅಂಟಿಕೊಂಡೇ ಇದೆ. ಸೈತಾನರು ಸತ್ಯ ಹೇಳಲ್ಲ, ಸೈತಾನರು ಧರ್ಮಕ್ಕೆ ನಿಷ್ಠರಾಗಿಲ್ಲ.
ಧರ್ಮವನ್ನಂತೂ ಫಾಲೋ ಮಾಡ್ತಿಲ್ಲ. ಅದೆಲ್ಲದರ ಪರಿಣಾಮವನ್ನ ಈಗ ಪಾಕಿಸ್ತಾನ ಫೇಸ್ ಮಾಡ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಜನರಲ್ ನಾಪತ್ತೆಯಾದ. ಈತನ ಹೆಸರು ಅಸೀಂ ಮುನೀರ್. ಪಾಕಿಸ್ತಾನದ ಆರ್ಮಿ ಜನರಲ್. ಕಾಶ್ಮೀರ ನಮ್ಮ ಕಂಠನಾಳ, ನಾವು ಮುಸ್ಲಿಂ, ಅವರು ಹಿಂದೂ ಎಂದೆಲ್ಲ ಪುಂಗಿ ಹೊಡೆದು ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಮುನ್ನುಡಿ ಬರೆದಿದ್ದೇ ಈ ಸೈತಾನ. ಆದ್ರೆ ಈಗ ಇಡೀ ಪಾಕಿಸ್ತಾನ ಹೊತ್ತಿ ಉರಿತಿದ್ರೆ ಇಡೀ ಪಾಕಿಸ್ತಾನವನ್ನ ರಕ್ಷಿಸಬೇಕಿದ್ದ ಇವನು ಪರಾರಿ. ಪಾಕಿಸ್ತಾನದ ಪ್ರಧಾನಿ ಕಾಮಿಡಿ ಪೀಸ್ ಆದ. ಇವನ ಹೆಸರು ಶಹಬಾಜ್ ಶರೀಫ್. ಪಾಕಿಸ್ತಾನದ ಪ್ರಧಾನಮಂತ್ರಿ. ಈಗ ಇವನೊಬ್ಬ ರಣಹೇಡಿ, ನರಿ, ನಾಯಿ ಅಂತೆಲ್ಲ ಕರೆಸಿಕೊಳ್ತಿದ್ದಾನೆ. ಪಾಕಿಸ್ತಾನದ ಸಂಸತ್ತಿನಲ್ಲಿ ಅವನದ್ದೇ ದೇಶದ ಸಂಸದರು ಇವನ ಮಾನ ಮರ್ಯಾದೆ ಹರಾಜು ಹಾಕುತ್ತಿದ್ರೆ ಇವನು ಕಲ್ಲೇಟು ತಿಂದ ನಾಯಿಯಂತೆ ಕಾಪಾಡಿ ಕಾಪಾಡಿ ಅಂತ ಜಗತ್ತಿನ ಎದುರು ಕಣ್ಣೀರು ಹಾಕ್ತಿದ್ದಾನೆ. ಪಾಕ್ ರಕ್ಷಣಾ ಮಂತ್ರಿ ಜೋಕರ್ ಆದ. ಇನ್ನು ಖ್ವಾಜಾ ಹಫೀಜ್ ಅನ್ನೋ ಈ ರಕ್ಷಣಾ ಮಂತ್ರಿ ಈ ಅಘೋಷಿತ ಯುದ್ಧ ಶುರುವಾಗೋಕೆ ಮೊದಲು ಯುದ್ಧಕ್ಕೆ ಬರಲಿ, ಹೊಡೆದಾಗ್ತೀವಿ ಅಂತೆಲ್ಲ ರೈಲು ಬಿಟ್ಟಿದ್ದ. ಈಗ ನಮ್ಮನ್ನ ಅಲ್ಲಾನೇ ಕಾಪಾಡಬೇಕು, ದೇವರೇ ದಿಕ್ಕು ಅಂತ ಡೌ ಮಾಡ್ತಿದ್ದಾನೆ. ಅಕ್ಷರಶಃ ಜೋಕರ್ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣ ಆಗಿದ್ದು ಇವನು. ಹೆಸರು ಶೇಖ್ ಸಜ್ಜದ್ ಗುಲ್. ಹುಟ್ಟಿನಲ್ಲಿ ಮನುಷ್ಯ, ವೃತ್ತಿಯಲ್ಲಿ ಸೈತಾನ. ಅನ್ನ ಬೇಕು ಅಂದ್ರೆ ನೀರು ಬೇಕು, ದುಡ್ಡು ಬೇಕು. ಎರಡೂ ಇಲ್ಲದಂತೆ ಮಾಡಿದ್ದು ನಮ್ಮ ಭಾರತ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ ಅನ್ನೋ ಪರಿಸ್ಥಿತಿಗೆ ತಗೊಂಡು ಹೋದಂತ ಕಾರಣಕ್ಕೆ ಇವತ್ತು ಪಾಕಿಸ್ತಾನ ಬಾಲ ಮುಚ್ಕೊ. ಶೇಖ್ ಸಜ್ಜದ್ ಗುಲ್ ಮಾಡಿದ ಇಂಪ್ಯಾಕ್ಟ್ ಹೇಗಿದೆ ಅಂದ್ರೆ, ಇನ್ನು ಮುಂದೆ ಪಾಕಿಸ್ತಾನದ ಉಗ್ರರು ಒಂದೇ ಒಂದು ಸಣ್ಣ ಪ್ರಮಾಣದ ಬಾಂಬ್ ಸಿಡಿಸಿದ್ರು, ಒಂದೇ ಒಂದು ಉಗ್ರ ಕೃತ್ಯವನ್ನ ಎಸಗಿದರು. ಅದನ್ನ ಆಕ್ಟ್ ಆಫ್ ವಾರ್ ಅಂತಾನೆ ನಿರ್ಧಾರ ಮಾಡುತ್ತೆ ಭಾರತ. ಹೊತ್ತಿ ಉರಿಯುತ್ತಿದೆ ಪಾಕಿಸ್ತಾನ. ಧಗ 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 ಅಂತ ಪಾಕಿಸ್ತಾನ ಹುರಿತಿದೆ. ರಾಜಧಾನಿ ಇಸ್ಲಾಮಾಬಾದ್, ವಾಣಿಜ್ಯ ನಗರ ಕರಾಚಿ, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ರಾವಲ್ಪಿಂಡಿ, ಇನ್ನು ಫೈಸಲಾಬಾದ್, ಲಾಹೋರ್, ಮುಲ್ತಾನ್, ಹೀಗೆ ಪಾಕಿಸ್ತಾನದ ಯಾವ ನಗರವೂ ಕೂಡ ಸೇಫ್ ಇಲ್ಲ. ಎಲ್ಲಿ ನೋಡಿವುದು ಒಂದು ದೇಶ ಎಷ್ಟು ಬಾರಿ ಬೇಲ್ಔಟ್ ಪಡಿಬಹುದು ಅಂತ. ಬೇಲ್ಔಟ್ ಅಂದ್ರೆ ದೇಶ ದಿವಾಳಿಯ ಅಂಚಿಗೆ ಬರುವುದು. ವಿಶ್ವ ಬ್ಯಾಂಕ್ ಎದುರು ಸಾಲಕ್ಕೆ ಭಿಕ್ಷೆ ಕೊಡಿ ಅಂತ ಕೈ ಒಡ್ಡೋದು. ಈ ತರ ಪಾಕಿಸ್ತಾನ ಬೇಲ್ಔಟ್ ಆಗಿ ವಿಶ್ವ ಬ್ಯಾಂಕ್ ಎದುರು ಸಾಲಕ್ಕೆ ಕೈ ಒಡ್ಡಿ ನಿಲ್ತಿರೋದು ಒಂದ್ಸಲ, 2 ಸಲ, 10 ಸಲ, 20 ಸಲವೂ ಅಲ್ಲ. 1947ರಲ್ಲಿ ಉದ್ಭವವಾದಂತ ಪಾಕಿಸ್ತಾನ ಬರೋಬ್ಬರಿ 24 ಬಲೂಚಿಗಳಿಂದ ಪಾಕ್ ಸೈನಿಕರ ಕಗ್ಗೊಲೆ. ಇದನ್ನೇ ಅವಕಾಶ ಮಾಡಿಕೊಂಡಿರೋ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸ್ವತಂತ್ರ ಹೋರಾಟಗಾರರು ಪಾಕ್ ಸೈನಿಕರನ್ನ ಕಂಡಲ್ಲಿ ಬೇಟೆಯಾಡುವುದಕ್ಕೆ ಶುರು ಮಾಡಿದ್ರು. 30ಕ್ಕೂ ಹೆಚ್ಚು ಸೈನಿಕರ ರುಂಡವನ್ನ ಚೆಂಡಾಡಿಬಿಟ್ಟರು. ಕದನ ವಿರಾಮಕ್ಕೆ ಮಂಡಿಯೂರಿದ್ದೇ ಆಗ. ಇನ್ನು ಇದೇ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿರುವಂತ ಉಗ್ರರ ದೊಡ್ಡ ಲಿಸ್ಟೇ ಇದೆ. ಲೆಕ್ಕ ಚುಕ್ತ ಮಾಡಲೇಬೇಕಾಗಿದೆ. ಆದ್ರೆ ಇದು ಇಂಟರ್ನ್ಯಾಷನಲ್ ವಿಚಾರ. ಸುಲಭವಾಗಿ ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗಲ್ಲ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.